ನಮಸ್ಕಾರ. ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಬಂಡಾಯ ಅನ್ನೋದು ಬಹುತೇಕ ಚುನಾವಣೆಗಳಲ್ಲಿ ಕಾಮನ್, ಆದ್ರೆ ಇವತ್ತು ಬಂಡಾಯಕ್ಕೆ ಬಾಪ್ ಅಂದ್ರೆ ಬಂಡಾಯಗಳಲ್ಲೇ ಬಂಡಾಯ ಆಗೋಯ್ತಾ ಅಂತ ಹೇಳಿ 5 ಜನ ಶಾಸಕರು ಕೈಯಲ್ಲಿ ರಾಜೀನಾಮೆ ಪತ್ರ ಹಿಡಿದು ಸೀದಾ ನುಗ್ಗೇ ಬಿಟ್ರು ಸಭಾಪತಿಗಳ ಕೊಠಡಿಗೆ. ಅಲ್ಲಿಗೆ ಕೇವಲ ಕೋಲಾರದಲ್ಲಿ ಮಾತ್ರನಾ ಬಂಡಾಯ ಅನ್ನೋ ಪ್ರಶ್ನೆ ನಿಮ್ಮಲ್ಲೇನಾದ್ರೂ ಉದ್ಭವ ಆದ್ರೆ ಆನ್ಸರ್ ಈಸ್ ನೋ. ಹಾಸನದ ಕಡೆ ತಿರುಗಿ ಕುರ್ಚಿ ಫೈಟ್ ಆಗೋಯ್ತು. ರಾಯಚೂರು ಕಡೆ ತಿರುಗಿ ಡೀಸೆಲ್ ಮೈ ಮೇಲೆ ಸುರ್ಕೊಂಡು ಆತ್ಮಹತ್ಯೆ ಪ್ರಹಸನವೇ ಆಗೋಯ್ತು. ಹಾಸನ, ಕೋಲಾರ, ರಾಯಚೂರು ಒಂದ ಎರಡ, ಇತ್ತ ಶಿವಮೊಗ್ಗದಲ್ಲಂತೂ ಕತೆ ಗೊತ್ತೇ ಇದೆ. ಏಪ್ರಿಲ್ 12ಕ್ಕೆ ನಾಮಿನೇಷನ್ ಫೈಲ್ ಅಂತೆ. ಅಲ್ಲಿಗೆ ಯಾವ ಪಕ್ಷವೂ ಕೂಡ ಈ ಬಂಡಾಯದ ಚಾಟಿ ಏಟಿನಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವಾಗ್ತಿಲ್ಲ. ಇದೇನಾ ಹಾಗಾದ್ರೆ ನಾಯಕತ್ವದ ಫಲ? ಚರ್ಚೆ ಮಾಡೋಣ. ನಾನು ಸ್ಮಿತಾ ರಂಗನಾಥ್. ನಾನು ರಂಜಿತ್ ಶಿರಿಯಾರ್. ಈ ಬಂಡಾಯದ ಬಾವುಟವನ್ನ ಹಾರಿಸಿರೋದು ಮತ್ತೆ ಸಭಾಪತಿಗಳ ಕಚೇರಿಯಲ್ಲಿ ಈ ರೀತಿಯಾಗಿ ಹೈಡ್ರಾಮಾ ಮಾಡಿರೋದು ಎಷ್ಟು ಸರಿ ಇದು? ಇದೆಲ್ಲದರ ಕುರಿತಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಲಿ ಬಿಜೆಪಿ ವಕ್ತಾರರಾಗಿರುವಂತಹ ಯದುಕುಮಾರ್ ಗೌಡ್ರೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಜೆಡಿಎಸ್ ನ ವಕ್ತಾರರಾಗಿರುವಂತಹ ರಾಜು ಗೌಡ್ರೆ, ನಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ಸೂರ್ಯ ಮುಕುಂದರಾಜ್ ಅವರೇ, ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲು ಸೂರ್ಯ ಮುಕುಂದರಾಜ್ ಅವ್ರನ್ನ ಮಾತಾಡ್ತೀನಿ. ಏನ್ ಸರ್ ಇದು? ಹೆದರಿಸಿ ಬೆದರಿಸುವಂತ ತಂತ್ರನ ನಿಜಕ್ಕೂ ರಾಜೀನಾಮೆ ಕೊಡೋದೇ ಅವ್ರ ಉದ್ದೇಶ ಆಗಿತ್ತಾ? ಏನ್ ಕತೆ ಸರ್? ಅದ್ರ ಜೊತೆಗೆ ಇದು ಪ್ರೀ ಪ್ಲಾನ್ಡ್ ಅನ್ನೋದಕ್ಕೂ ಉತ್ತರ ಕೊಟ್ಬಿಡಿ. ಅಲ್ಲ, ಅವ್ರ ಪ್ಲಾನ್ಗಳ ಬಗ್ಗೆ ನಮಗೆ ಗೊತ್ತಿರಲ್ಲ. ಯಾಕೆಂದ್ರೆ ಪ್ರೀ ಪ್ಲಾನ್ಡಾ ಅಥವಾ ಒಳಗಡೆ ಉದ್ದೇಶ ಇತ್ತಾ ಅನ್ನೋದು ಅದು ಮಾಹಿತಿ ನಮ್ಮ ಹತ್ರ ಇರಲ್ಲ. ಸೊ ನನಗೆ ಮೇಲ್ನೋಟಕ್ಕೆ ಮಾಧ್ಯಮದಲ್ಲಿ ನೋಡಿರುವಂಥದ್ದಾಗಿರ್ಬೋದು ಅಥವಾ ಇದು ಹಿನ್ನೆಲೆ ಯಾವಾಗಿಂದ ಈ ವಿಚಾರ ನಡ್ಕೊಂಬರ್ತಾ ಇದೆ, ನಮ್ಮ ನಾಯಕರುಗಳು ಮೊನ್ನೆ ಕೂಡ ಕರೆದು ಮಾತಾಡಿಸಿ ಅಲ್ಲಿ ಯಾವ ರೀತಿ ಆಗಬೇಕು ಎಲ್ಲ ಹಿರಿಯ ಮುಖಂಡರುಗಳಿದ್ದಾರೆ. ರಮೇಶ್ ಕುಮಾರ್ ಅವರೇನು ಕಡಿಮೆ ಇದು ಇರೋವಂಥವ್ರಲ್ಲ, ವೆಯ್ಟ್ ಇರೋವಂಥವ್ರಲ್ಲ, ಅಥವಾ ಮುನಿಯಪ್ಪ ಅವರು ಕೂಡ ಅಷ್ಟೇ ತೂಕದ ಹಿರಿಯ ನಾಯಕರುಗಳಿದ್ದಾರೆ. ಸೊ ಒಂದು ಅವರ ಬೆಂಬಲಿಗರ ನಡುವೆ ಏನು ಶಾಸಕರುಗಳ ಅಸಮಾಧಾನ ಏನಿದೆ ಅದನ್ನು ಈ ರೀತಿ ವ್ಯಕ್ತಪಡಿಸಿದ್ದಾರೆ. ಬಟ್ ಪಕ್ಷದ ಒಂದು ನಾಯಕತ್ವಕ್ಕೆ ಹೈಕಮಾಂಡ್ಗೆ ಬಿಟ್ಟಾದ ನಂತರ ಈ ರೀತಿ ನಡ್ಕೊಳ್ಳುವಂಥದ್ದು ಪಕ್ಷದ ಇದಕ್ಕೆ ಶೋಭೆ ತರುವಂಥದ್ದಲ್ಲ. ಮತ್ತೆ ಅದನ್ನ ಅನ್ನೋದಕ್ಕೆ, ಹೈಕಮಾಂಡ್ನ ನಿರ್ಧಾರಕ್ಕೆ ಗೌರವ ಅನ್ನೋದಕ್ಕೆ, ನಾಯಕತ್ವದ ಮೇಲೆ ವಿಶ್ವಾಸ ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬೆಲೆ ಇಲ್ಲ. ಇವತ್ತು ಸಾಬೀತಾಗೋಯ್ತು. ಅಲ್ಲ, ಎಲ್ಲ ಪಕ್ಷದ ಈಗ ಆತರ ಶಿಸ್ತು ಇದು ಅನ್ನೋದು ಇವಾಗ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರು ಹೇಳಿದ್ದಾರೆ, ಶಿಸ್ತು ಮುಖ್ಯ, ಪಕ್ಷ ಇದ್ರೆ ನಾವೆಲ್ಲ ಅಂತ. ಪಕ್ಷನೇ ಇಲ್ಲ ಅಂದ್ರೆ ಇವ್ರು ಯಾರು ಕೂಡ ಇರೋದಿಲ್ಲ ಅನ್ನೋದನ್ನ ಕೂಡ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸೊ ಇಲ್ಲಿ ವಿಚಾರ ಇರುವಂತದ್ದು ಅಭ್ಯರ್ಥಿಯ ಆಯ್ಕೆ ಇನ್ನೂ ಸಂಪೂರ್ಣವಾಗಿ ಮುಗ್ದಿಲ್ಲ. ಸೊ ಅದನ್ನ ಹೈಕಮಾಂಡ್ಗೆ ಬಿಟ್ಟ ಮೇಲೆ, ಹೈಕಮಾಂಡ್ ತೀರ್ಮಾನ ತಗೊಂಡ್ಮೇಲೆ ಅದಕ್ಕೆಲ್ಲರೂ ಬದ್ಧವಾಗಿರ್ಬೇಕಾಗುತ್ತೆ. ಪಕ್ಷದ ತೀರ್ಮಾನ ಇರುತ್ತೆ, ಅದಕ್ಕೆ ಬದ್ಧವಾಗಿ ಕೆಲಸ ಮಾಡಬೇಕಾಗಿರುತ್ತೆ. ಈ ರೀತಿಯಾದಂಥ ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪಕ್ಷದಿಂದ. ಬಟ್ ಇದನ್ನ ನಾಯಕರುಗಳು, ಸಿದ್ದರಾಮಯ್ಯ ಅವರು ಬರ್ತಾರೆ ಮೈಸೂರಿಂದ, ಇವತ್ತು ಸಂಜೆ ನಮ್ಮ ಅಧ್ಯಕ್ಷರು ಕೂಡ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು, ಅದನ್ನ ಬಗೆಹರಿಸ್ತಾರೆ. ಅದಷ್ಟು ಸಿಂಪಲ್. ಆ ಪ್ರಶ್ನೆಗೆ ಉತ್ತರ ಬೇಕು ನಿಮ್ಮಿಂದ. ರಾಜುಗೌಡ್ರೆ, ಖುಷಿ ಆಗ್ತಾ ಇದೆಯಾ ಅಂತ ಈ ಬೆಳವಣಿಗೆ ನೋಡಿ? ಯಾಕಂದ್ರೆ ಕೋಲಾರ ನಿಮ್ಗೆ ಬಿಟ್ಕೊಟ್ಟಿದ್ದಾರೆ ನಿಮ್ಮ ಮೈತ್ರಿ ಪಾರ್ಟ್ನರು. ಈ ರೀತಿ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ಆಗ್ತಿರುವ ಕಚ್ಚಾಟ ನಿಮ್ಮ ಪಕ್ಷದ ಅಭ್ಯರ್ಥಿ ಮಲೇಶ್ ಬಾಬು ಅವರೇನ ಗೊತ್ತಿಲ್ಲ ನನಗೆ, ಅವ್ರನ್ನೇ ಅನೌನ್ಸ್ ಮಾಡ್ತೀರಾ ಇಲ್ವಾ ಅಂತ ಹೇಳಿ, ಯಾರೇ ನಿಂತರೂ ಕೂಡ ಅವ್ರಿಗೆ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಒಂದು ರೀತಿಯ ಸಮಾಧಾನ ಮೂಡ್ತಾ ಇದೆಯಾ? ಇಲ್ಲ, ನೀವು ಹೇಳಿದ್ಮೇಲೆ ಆದರೂ ಖುಷಿ ಪಡಲೇಬೇಕು. ಯಾಕೆಂದರೆ ಮಾಧ್ಯಮದ ಮಿತ್ರರಿಗೆ ನಮ್ಮ ಪಕ್ಷಕ್ಕೆ ಖುಷಿ ಆಗ್ತಾ ಇದೆ ಅಂದರೆ ನಾವು ಖುಷಿ ಪಡಲೇಬೇಕಾದಂಥ ವಿಚಾರ. ಅಲ್ಲ, ಕೇಳಿದ ಕತೆ ಹೇಳ್ತಾ ಇದ್ದಾರೆ, ನೀವು ಹೇಳಿದ್ಮೇಲೆ ಆದರೂ ಖುಷಿ ಆಗ್ತಾ ಇದೆ ಅಂತಲೇ ಹೇಳ್ಬೇಕಾಗತ್ತೆ. ಯಾಕೆಂದರೆ ಒಂದು ಪಕ್ಷದಲ್ಲಿ ಈಗ ನಾವು ರಾಜಕಾರಣ ಅಂತ ಬಂದಮೇಲೆ ಪ್ರತಿಯೊಂದು ಪಕ್ಷನೂ ಬಯಸೋದೇನು, ನಾವು ಗೆಲ್ಲಬೇಕು. ಈ ಕಾಂಗ್ರೆಸ್ನವರು ಬಯಸೋದಕ್ಕೆ ಅವ್ರು ಗೆಲ್ಲಬೇಕು ಅಂತ, ಬಿ ಜೆ ಪಿಯವರು ಬಯಸೋದು ಅವ್ರು ಗೆಲ್ಲಬೇಕು ಅಂತ, ನಾವು ಗೆಲ್ಲಬೇಕು ಅಂತ. ಸೊ ಇಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆದಾಗ ತುಪ್ಪ ಬಂದು ಬಾಯಿಗೆ ಬಿತ್ತು ಅನ್ನಂಗೆ, ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನಂಗೆ ಆಗ್ತಾ ಇದೆ ಅನ್ನೋ ಒಂದು ಆಲೋಚನೆ ನಾವು ಇರ್ತೀವಿ. ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಬದಲಾವಣೆ ಆಗ್ಬೋದು ಹೇಳಲಿಕ್ಕೆ ಬರಲ್ಲ. ಈಗ ಸಾಕಷ್ಟು ರಾಜಕಾರಣಿಗಳು ನೋಡಿ, ಜಗದೀಶ್ ಶೆಟ್ಟರ್ ಅವರು ಪಾಪ ಕಾಂಗ್ರೆಸ್ಗೆ ಹೋಗಿದ್ರು, ಮತ್ತೆ ತಿರ್ಗಾ ಬಿಜೆಪಿಗೆ ವಾಪಸ್ ಬಂದ್ರು. ಈ ತರ ರಾಜಕಾರಣದಲ್ಲಿ ಹೋಗೋದು ಬರೋದು ಸಹಜ ಆಗ್ತಾ ಇರ್ತವೆ, ಮಾಮೂಲಿ ಸಹಜ. ಕೋಲಾರ ಗ್ರೌಂಡ್ ನಲ್ಲಿ ರಮೇಶ್ ಕುಮಾರ್ ವರ್ಸಸ್ ಮುನಿಯಪ್ಪ, ಇವತ್ತು ನಿನ್ನೆ ಕತೆ ಅಲ್ಲ, ಇದು ಒಂದು ಆಂಟಿಸಿಪೇಷನ್ ಇರಲಿಲ್ವಾ? ಹೀಗಾಗಬಹುದು ಅನ್ನೋ ಅಂದಾಜಿರ್ಲಿಲ್ವಾ ಕಾಂಗ್ರೆಸ್ ಪಕ್ಷಕ್ಕೆ? ಪ್ರಶ್ನೆ ಬರುತ್ತೆ. 30 ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಈಗ 30 ವರ್ಷದಿಂದನೂ ಮುನಿಯಪ್ಪನವರು ಸುಮಾರು ಟ್ರಿಕ್ಗಳು ಬಳಸಿ ಸಾಕಷ್ಟು ರಾಜಕಾರಣದಲ್ಲಿ 2 ಸತಿ ಡಿ ಸಿ ವೀರಣ್ಣವ್ರು ಸೋತರು ಅವ್ರ ವಿರುದ್ಧ, ಮುನಿಯಪ್ಪ ಅವ್ರ ವಿರುದ್ಧ. ಅವತ್ತು ಅವ್ರು ಬಳಸಿದಂಥ ಸ್ಟ್ರಾಟಜಿಗಳು ಅಲ್ಲಿ ವರ್ಕೌಟ್ ಆಗಿತ್ತು. ಆದರೆ ಕಳೆದ ಬಾರಿ ಅವ್ರು ನಡೆಸಿದಂಥ ಒಂದು ಸ್ಟ್ರಾಟಜಿ ವರ್ಕೌಟ್ ಆಗಲಿಲ್ಲ. ಈ ಬಾರಿನೂ ಏನೋ ಒಂದು ಹೊಸ ಸ್ಟ್ರಾಟಜಿ ಇಟ್ಕೊಂಡು ಹೊರಟ್ರು. ಅದಕ್ಕೆ ತಕ್ಕನಾಗಿ ಪಕ್ಷದೊಳಗಿರುವಂಥ ವಿರೋಧಿಗಳು ಅದಕ್ಕೆ ತಕ್ಕನಾಗಿ ಬಲೆ ನೆನೀತಾ ಇರ್ತಾರೆ. ಆ ಬಲೆಯಲ್ಲಿ ಯಾರು ಸಿಕ್ಕಾಕತ್ತಾರೋ ಅವ್ರು ಟ್ರ್ಯಾಪ್ ಆಗ್ತಾರೆ, ಸೋಲ್ತಾರೆ, ಆಚೆ ಬರ್ತಾರೆ ಅಷ್ಟೇ. ರಾಜಕಾರಣ ಇಟ್ಸ್ ನಥಿಂಗ್ ಬಟ್ ವರ್ಕಿಂಗ್ ವಿತ್ ಗೇಮ್. ಒಂದು ಆಟದೊಳಗೆ ಒಂದು ಆಟನ ಸೃಷ್ಟಿ ಮಾಡಿ
ಯಾವ ರೀತಿ ಗೆಲ್ಲಬೇಕು ಅನ್ನೋ ಒಂದು ಚಿಂತನೆ ಇಟ್ಕೊಂಡು ಓಡಾಡ್ತಾರಲ್ಲ, ತಮ್ಮ ಪಕ್ಷದಲ್ಲಿರುವಂಥ ಬೇಗುದಿಗಳನ್ನ ಯಾವುದೇ ಪಕ್ಷದಲ್ಲಿ ವೆದರ್ JDS ಇದೆ, ಕಾಂಗ್ರೆಸ್ಸು ಇಲ್ಲ BJP, ಅವ್ರ ಪಕ್ಷದಲ್ಲಿರುವಂಥ ಬೇಗದಿಗಳನ್ನ ಶಮನ ಮಾಡಿ ಅವ್ರಿಗೆ ಯಾವ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಒಂದು ಚರ್ಚೆ ಮಾಡಿ ಅವ್ರನ್ನ ಯಾವ ರೀತಿ ಕಂಟ್ರೋಲಿಗೆ ತಗೋಬೇಕು. ಕೆಲವ್ರನ್ನ ಹೈಕಮಾಂಡ್ ಬಿಟ್ಟು ಕಂಟ್ರೋಲಿಗೆ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ, ಇನ್ನು ಕೆಲವ್ರನ್ನ ಬೇರೆ ರೀತಿ ಕಂಟ್ರೋಲ್ ಮಾಡೋವಂಥ ಪ್ರಯತ್ನ ಮಾಡ್ತಾರೆ, ಇನ್ನು ಕೆಲವ್ರಿಗೆ ಬೇರೆ ಆಮಿಷಗಳು ಕೊಡ್ತಾರೆ, ನೋಡಪ್ಪ ಇನ್ನೊಂದು ಪೋಸ್ಟ್ ಕೊಡ್ತೀವಿ, ಇನ್ನೊಂದು ಮತ್ತೊಂದು. ಅದನ್ನು ಯಾವ ರೀತಿ ಸ್ಯಾಟಿಸ್ಫೈ ಮಾಡಬೇಕು ಮಾಡೋಕ್ಕಾಗದೇ ಇದ್ದಂಥ ಪಕ್ಷದಲ್ಲಿ ನೋಡಿ ಇವತ್ತಾಯಿತು ಅಂತ ಹೇಳಿದ್ರೆ 3 ಜನ ಬಂದ್ರಲ್ಲ, ಆ ರೀತಿ ಬಂದು 5 ಜನ ಬಂದು ರಾಜೀನಾಮೆ ಕೊಡೋವರೆಗೂ ಬಂದು ನಿಂತ್ಕೊಂತಾರೆ. ಮಾರನೇ ದಿನ ಇಲ್ಲ ಅಂದರೆ ಒಂದು ಹಂತಕ್ಕೆ ಡೆಸ್ಪ್ರೇಟ್ ಆಗ್ಬಿಟ್ಟೆ ಒಳಗಡೆ ನಿಂತ್ಕೊಂಡು ಪಕ್ಷದೊಳಗೆ ಇತ್ಕೊಂಡು ಉಲ್ಟಾ ಕೆಲಸ ಮಾಡೋ ಸಹಜ. ಯಾಕೆ ಈಗ ನಮ್ಮೊಂದಿಗೆ ಮೈತ್ರಿಲಿದ್ದಾಗ ತುಮಕೂರಿನಲ್ಲಿ ಏನ್ ಮಾಡಿದ್ರು KN ರಾಜಣ್ಣ, ಅದು ನಾವು ಯೋಚನೆ ಮಾಡ್ಬೇಕಾಗತ್ತೆ. ನಮ್ಮ ಜೊತೆಲೆ ಮೈತ್ರಿಲಿದ್ದಾಗ ಮಂಡ್ಯದಲ್ಲಿ ಏನಾಯ್ತು, ಚಲುವರಾಯಸ್ವಾಮಿ ಅವರಾಗಿರ್ಬೋದು, ಸಿದ್ದರಾಮಯ್ಯನವರೇ ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ಟರು, ಆ ಅಮ್ಮನ್ ಗೆಲ್ಸಿದ್ ತಪ್ಪಾಯ್ತು ನಾವು ಅಂತ. ಅಂದ್ರೆ ನಮ್ಮ ಜೊತೆ ಮೈತ್ರಿ ಮಾಡ್ಕೊಂಡು ಅವ್ರನ್ನ ಸೋಲ್ಸೋ ಪ್ರಯತ್ನ ಅವ್ರು ಮಾಡ್ತಾರೆ. ಈ ತರ ಆಗ್ತವೆ, ಯಾರು ಕೂಡ ಒಗ್ಗೂಡಲ್ಲ ಆ ತರದ ವಿಚಾರದಲ್ಲಿ. ಪ್ರಯತ್ನ ಮಾಡ್ಬೇಕು. ಈಗ ಸೂರ್ಯ ಅವರೇ ನಾನು ಹೇಳ್ತೀನಿ ಕೇಳಿ, ಲೀಡ್ರಿ ಆಗ್ಬೇಕು. ನಿಮ್ ಜೊತೆ ಬಂದಾಗ ನೀವೇನ್ ಮಾಡಿದ್ರಿ? ಲೀಡ್ರಿ ಆಗ್ಬೇಕು. ನೀವ್ ಯಾಕೆ ಶಾಸಕರನ್ನ ಆಪರೇಷನ್ ಕಮಲ ಮಾಡ್ಬೇಕಾದ್ರೆ ಸುಮ್ನೆ ಕೂತಿದ್ರಿ? ನಾವೇನ್ ಮಾಡ್ಬೇಕು ನಾವು ಮಾಡ್ತಾ ಇದೀವಿ, ನೀವೇನ್ ಮಾಡ್ಬೇಕು ನೀವು ಮಾಡ್ತಾ ಇದೀರ. ಯಾರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರು ಅವ್ರು ಅದನ್ನ ಶಮನ ಮಾಡ್ಬೇಕಾಗಿತ್ತು. ನೋಡಿ ಮುಖ್ಯಮಂತ್ರಿ ನಿಮ್ಮ ಪಕ್ಷ ನಾವು ಕಂಟ್ರೋಲ್ ಮಾಡಿ ಅಂತ ಹೇಳ್ತೀರಾ, ಇದು ಯಾವ ರೀತಿ ವಾದ ಅಂತ ನನಗೆ ಅರ್ಥ ಆಯ್ತಲ್ಲ. ನಿಮ್ಮ ಪಕ್ಷ ನಾವು ಕಂಟ್ರೋಲ್ ಮಾಡ್ಬೇಕು, ನಿಮ್ಮ ಪಕ್ಷ ನಾವು ಕಂಟ್ರೋಲ್ ಮಾಡ್ಬೇಕು ಅನ್ನೋದು ಯಾವ ಮಟ್ಟದಲ್ಲಿ ಸರಿ? 30 ಸೆಕೆಂಡ್ ಟೈಮ್. ನೋಡಿ ಅಲ್ಲಲ್ಲ, ಈಗ ನಿಮ್ಮ ಲೀಡರ್ಗಳು ಯಾರ್ಯಾರು ನಿಂತಿದ್ದಾರೆ ಬೇಡ, ನಿಮ್ಮ ಅಧಿನಾಯಕರು ರಾಹುಲ್ ಗಾಂಧಿ ಅಲ್ಲೆಲ್ಲ ಇರೋದು ಕೇರಳದಲ್ಲಿ ನಿಂತಿರ್ತಾರೆ, ಅದನ್ನ ಕೇಳ್ರಿ. ಅಲ್ಲರಿ ನಿಮ್ಮ ಅಗಲಲ್ಲಿ ಹೆಗಣ ಬಿದ್ದು ಆಗ್ತಾ ಇದೆ, ಪಕ್ಕದ ತಟ್ಟೆಯಲ್ಲಿ ಹಣ ಹೇಗೆ ಮಾಡ್ತಿದ್ದೀರಾ? ದೇವೇಗೌಡರು ಹತ್ತದಿಂದ ಬರ್ತಾರೆ, ಒಬ್ಬ ಮಾಜಿ ಪ್ರಧಾನಿ ಏನು ಇದೆ ರಾಹುಲ್ ಗಾಂಧಿ. ನೀವು ದೇವೇಗೌಡರು ನಿಲ್ಲಿಸಿದಾಗ ನಿಮ್ಮ ಪಕ್ಷದ ಯೋಗ್ಯತೆ ಬಗ್ಗೆ ನಮ್ಗೆ ಗೊತ್ತಾಗ್ತದೆ. ರಾಜುಗೌಡ್ರೆ ಸೂರ್ಯ ಮುಕುಂದ್ ಅವರೇ ನಮ್ಗೆ ತುಂಬಾ ಇಲ್ಲ, ಸೂರ್ಯ ಮುಕುಂದ್ ಅವರೇ ಕೇಳಿಸ್ಕೊಳ್ಳಿ. ಇಲ್ಲ ರಾಜುಗೌಡ್ರೆ ಒಂದ್ ಚಿಕ್ಕ ಮನವಿ ಕೇಳಿಸ್ಕೊಳ್ಳಿ. ರಾಜುಗೌಡ್ರೆ ಸೂರ್ಯ ಮುಕುಂದ್ ಅವರೇ ಚಿಕ್ಕ ಮನವಿ. ರಾಜುಗೌಡ್ರೆ ನಮ್ಗೆ ಕಂಪ್ಲೇಂಟ್ ಬರ್ತಿದ್ಯಪ್ಪ, ನಿಮ್ ಡಿಬೇಟ್ ಅಲ್ಲಿ ಬಂದ್ರೆ ಬೇರೆ ಚಾನಲ್ ಅಲ್ಲಿ ಸೈಲೆಂಟ್ ಆಗಿರ್ತಾರೆ, ಅದ್ಯಾಕೋ ಇಲ್ಲಿ ಬಂದ್ ಕೂತ ತಕ್ಷಣ ಜಗಳ ಆಡ್ತಾರೆ ಅಂತ. ಅದಕ್ಕೆ ನಾವು 30 ಸೆಕೆಂಡ್ ಟೈಮ್ ಫಿಕ್ಸ್ ಮಾಡ್ಬಿಟ್ಟಿದ್ವಿ. ನಾವು ಆಂಕರ್ಸ್ ಇಂಟರ್ಫಿಯರ್ ಅಲ್ಲ, ಆಂಕರ್ಗಳು ಅಲ್ಲಿ ಬಾಯಿ ಹಾಕಲ್ಲ. 30 ಸೆಕೆಂಡ್ ನೀವು ಕಿರ್ಚ್ಬಿಡಿ ಅಂತ ಹೇಳಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ಇದು ವೇದಿಕೆ, ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ಲರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.